ಆಪರೇಷನ್ಗೆ ಕೈ ಹಾಕಿದ್ದಕ್ಕೆ ಸಖತ್ ಶಾಕ್. ದೊಡ್ಡ ಲೀಡರ್ ಆಪ್ತನಿಗೆ ಸಿಕ್ಕಾಪಟ್ಟೆ ಬಿಸಿ. ಇದು ಯಾವ ರೀತಿಯಾಗಿ ಬಜೆಟ್ ಆಪರೇಷನ್ ಬಿಗ್ ಎಫೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆ. ಆಪರೇಷನ್ಗೆ ಕೈ ಹಾಕಿದ್ದಕ್ಕೆ ಸಖತ್ ಶಾಕ್. ದೊಡ್ಡ ಲೀಡರ್ ಆಪ್ತನಿಗೆ ಸಿಕ್ಕಾಪಟ್ಟೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ. ಇದು ಬಜೆಟ್ ಆಪರೇಷನ್ ನ ಬಿಗ್ ಎಫೆಕ್ಟ್. ದೊಡ್ಡ ನಾಯಕನ ಆಪ್ತನಿಗೆ ಈಗ ದೊಡ್ಡ ಶಾಕ್ ಅನ್ನ ಕೊಡುವಂತ ಚಾನ್ಸಸ್ ಇದೆ. ಬಜೆಟ್ ಆಪರೇಷನ್ ಬಿಗ್ ಎಫೆಕ್ಟ್ ಇದು. ಬಾಂಬೆಗೆ ಹೋಗಿ ಬಂದಿದ್ದಕ್ಕೆ ಶಾಕ್ ಕೊಡುವಂತ ಎಲ್ಲಾ ಚಾನ್ಸಸ್ ಇದೆ. ಈಗ ಸಂತೋಷ್ಗೆ ಶಾಕ್ ಕೊಡುವಂತ ನಿರೀಕ್ಷೆ ಇದೆ. ಆಪರೇಷನ್ಗೆ ಕೈ ಹಾಕಿದ್ದ ಬಿಎಸ್ವೈ ಪಿಎಗೆ ಶಾಕ್ ನೀಡುವಂತ ಸಾಧ್ಯತೆ. ಕಾನೂನಿನ ಕುಣಿಕೆ ರೆಡಿ ಮಾಡ್ತಾ ಇದೆ ಸಿಸಿಬಿ. ಆ ಮೂಲಕ ಈಗ ಬೇರೆ ಬೇರೆ ಪ್ರಯತ್ನಗಳು ಆಗ್ತಿದ್ದಾವೆ. ಅದರಲ್ಲಿ ಬಿಎಸ್ವೈ ಅವರ ಪಿಎಗೆ ಈಗ ಬಾಂಬೆಗೆ ಹೋಗಿ ಬಂದಿದ್ದಕ್ಕೆ ಸಂತೋಷ್ಗೆ ಶಾಕ್. ಆಪರೇಷನ್ಗೆ ಕೈ ಹಾಕಿದ್ದ ಬಿಎಸ್ವೈ ಪಿಎ ಸಂತೋಷ್ಗೆ ಈಗ ಬಿಸಿ ಮುಟ್ಟಿಸೋದಕ್ಕೆ ಕಾನೂನಿನ ಕುಣಿಕೆಯನ್ನ ರೆಡಿ ಮಾಡ್ತಾ ಇದೆ ಸಿಸಿಬಿ. ಇದು ಈಗ ಲೇಟೆಸ್ಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ಗೆ ಲಭ್ಯವಾಗಿರೋದು. ವಿನಯ್ ಮೇಲಿನ ಹಲ್ಲೆ ಕೇಸಲ್ಲಿ ಸಂಕಷ್ಟ. ಸಂತೋಷ್ ಹೇಳಿಕೆ ಮತ್ತು ಸಾಕ್ಷಿ ಮ್ಯಾಚೇ ಆಗ್ತಿಲ್ಲ. ಆ ಮೂಲಕ ಈಗ ಹಳೆ ಕೇಸ್ಗೆ ಮರುಜೀವ ಕೊಡೋಕೆ ಈಗ ಸಿಸಿಬಿ ರೆಡಿ ಆಗಿದೆ. ಪಕ್ಕಾ ದಾಖಲೆ ಸಂಗ್ರಹಕ್ಕೆ. ವಿನಯ್ ಮೇಲಿನ ಹಲ್ಲೆ ಪ್ರಕರಣ ಏನಿದೆ, ಈಶ್ವರಪ್ಪ ಮಾಜಿ ಪಿಎ ವಿನಯ್ ಈತನ ಮೇಲೆ ಹಲ್ಲೆ ನಡೆಸಿರುವಂತ ಕೇಸ್ ನಿಮ್ಗೆಲ್ಲ ಗೊತ್ತಿರೋದೆ. ಮೊಬೈಲ್ ಡಸ್ಟ್ಬಿನ್ ಸೇರಿದ್ದೆ ಅಂತ ಹೇಳಿದ್ದ ಸಂತೋಷ್. ಡಸ್ಟ್ಬಿನ್ ಸೇರಿದ್ರೆ ಬೇರೆಯವರಿಗೆ ಸಿಗಬೇಕಾಗಿತ್ತು. ಆದ್ರೆ ಇಲ್ಲಿ ಹೇಳಿಕೆಗಳು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ವಿನಯ್ ಕೇಸಲ್ಲಿ ಪ್ರಮುಖ ಸಾಕ್ಷ್ಯವಾಗಿದ್ದು ಮೊಬೈಲ್ ಅನ್ನ ಡಸ್ಟ್ಬಿನ್ಗೆ ಹಾಕಿದ್ದೆ ಅಂತ ಕೂಡ ಹೇಳಿರುವಂತದ್ದು ಅಲ್ಲಿ ಸಂತೋಷ್. ಆ ಮೂಲಕ ಮೊಬೈಲ್ ನಾಶದ ಬಗ್ಗೆ ಸಾಕ್ಷ್ಯ ಹುಡುಕಿಲ್ಲ ಪೊಲೀಸರು. ಸಂತೋಷ್ ಕೃತ್ಯದ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಿಲ್ಲ. ಅದೇ ರೀತಿಯಾಗಿ ಈಗ ನೆಟ್ವರ್ಕ್ ಲೊಕೇಶನ್ ಪತ್ತೆ ಹಚ್ಚಿಲ್ಲ ಪೊಲೀಸರು. ಆರೋಪಿಗಳು ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿದ್ರು. ಅದೇ ರೀತಿಯಾಗಿ ನಕಲಿ ನಂಬರ್ ಪ್ಲೇಟ್ ಹಾಕಿದವರು ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಪತ್ತೆಯಾಗಿಲ್ಲ. ಸತ್ಯ ತಿಳಿಯಲು ಈಗ ಸುಳ್ಳು ಪತ್ತೆ ಪರೀಕ್ಷೆಯನ್ನು ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಮೂಲಕ ಆರೋಪಿಗಳ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಆಗಿತ್ತು. ಆದ್ರೆ ಇದರ ಬಗ್ಗೆ ಸಾಕ್ಷ್ಯವನ್ನ ಏನು ನಂಬರ್ ಪ್ಲೇಟ್ ಹಾಕಿದವರ ಪತ್ತೆ ಆಗಿಲ್ಲ. ಸತ್ಯವನ್ನ ತಿಳಿಯೋದಕ್ಕೆ ಈಗ ಸುಳ್ಳು ಪತ್ತೆ ಪರೀಕ್ಷೆಯನ್ನ ಮಾಡುವಂತ ಲೈ ಡಿಟೆಕ್ಟರ್ನ ಯೂಸ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಇದೀಗ ಬಿಎಸ್ವೈ ಆಪ್ತನಿಗೆ ಪಿಎಗೆ ಈಗ ಶಾಕ್ ನೀಡುವಂತ ಎಲ್ಲಾ ಒಂದು ಸಿದ್ಧತೆಗಳಾಗ್ತಿದೆ. ಬಜೆಟ್ ಆಪರೇಷನ್ ನ ಬಿಗ್ ಎಫೆಕ್ಟ್ ಇದು. ದಾಖಲೆ ಸಂಗ್ರಹಕ್ಕೆ ಮುಂದಾಗಿದೆ ಸಿಸಿಬಿ. ಹಲ್ಲೆ ಕೇಸಲ್ಲಿ ಈಗ ಬಿಎಸ್ವೈ ಆಪ್ತನಿಗೆ ಪಿಎ ಸಂತೋಷ್ಗೆ ಈಗ ಒಂದು ದೊಡ್ಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಇದೀಗ ಮಂಜುನಾಥ್, ಈಗ ನೋಡೋದಾದ್ರೆ ಲೈ ಡಿಟೆಕ್ಟರ್ನ ಯೂಸ್ ಮಾಡಬಹುದು ಅಂತ ಹೇಳಿ ಈ ಒಂದು ಕೇಸ್ನಲ್ಲಿ ಏನೇನಾಗಬಹುದು, ಸದ್ಯಕ್ಕೆ ಏನೇನು ಸಾಕ್ಷಿಗಳು ಸಿಕ್ಕಿದಾವೆ ಅಂತ? ಅವಿನಾಶ್, ಈ ಪ್ರಕರಣವನ್ನ ಗಮನಿಸಿದ್ರೆ ಅಂದ್ರೆ ಯಾವುದೇ ಒಂದು ಪ್ರಕರಣದ ಹಿಂದೆ ರಾಜಕಾರಣಿಗಳ ಹಸ್ತಕ್ಷೇಪ ಇದ್ರೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದಕ್ಕೆ ಇದು ಬಹುಶಃ ನಿದರ್ಶನ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಚಾರ್ಜ್ ಶೀಟ್ ದಾಖಲಿಸಿದ್ದು ನಾರ್ತ್ ಡಿವಿಷನ್ ನ ಪೊಲೀಸರು ಇವತ್ತು ಪುನಃ ಅವರ ಮುಖವನ್ನು ಅವರೇ ಕನ್ನಡಿಯಲ್ಲಿ ನೋಡಿಕೊಂಡಂತಾಗಿದೆ. ಯಾಕಂದ್ರೆ ಅದೇ ಪ್ರಕರಣ ಈಗ ಸಿಸಿಬಿಗೆ ಬಂದಿದೆ. ಸಿಸಿಬಿಯಲ್ಲಿ ಇದಕ್ಕೆ ಏನೆಲ್ಲ ನಡೆದಿದೆ ಅಂದ್ರೆ ಫಸ್ಟ್ ನಿಂದ ಶುರುವಾಗಿದೆ. ಯಾಕೆ ಹಿಂಗ ಆಯ್ತು ಅನ್ನುವಂತ ಮೂಲದಿಂದ ಹಿಡ್ಕೊಂಡು ಹೊರಟಾಗ ಸಾಕಷ್ಟು ಲೂಪ್ ಹೋಲ್ಸ್, ಅಂದ್ರೆ ಪೊಲೀಸರ ತನಿಖೆಯೇ ಮಾಡಿಲ್ಲ, ಏಕಾಏಕಿ ಮನಸ್ಸಿಗೆ ಬಂದಿದ್ದು ಬರೀ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಆ ಪ್ರಕರಣಕ್ಕೆ ಸಂಬಂಧ ಅಂದ್ರೆ ಈ ಸಂತೋಷ್ಗೆ ಈ ಪ್ರಕರಣದಲ್ಲಿ ಮುಳುವಾಗ್ತಾ ಇರೋದು ಏನಂದ್ರೆ ತಾನು ಕೊಟ್ಟಂತ ಸ್ಟೇಟ್ಮೆಂಟ್ ತನಗೆ ಮುಳುವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಹೋಗ್ತಾನೆ, ಆ ಮೊಬೈಲ್ ಇತ್ತಲ್ಲ ಎಲ್ಲಿ ಹೋಯ್ತು ಅಂತ ಅಂದ್ರೆ ಅದು ಡಸ್ಟ್ಬಿನ್ ಸೇರಿದೆ ಅಂತ ಹೇಳ್ತಾನೆ. ಆ ಡಸ್ಟ್ಬಿನ್ ಅಂದ್ರೆ ಈ ಡಸ್ಟ್ಬಿನ್ ಸೇರಿದ್ರೆ ಅಥವಾ ಈ ತನಕ ಎಲ್ಲಿ ಆದ್ರೂ ಹೋಗಿದ್ರೆ ಅದು ಯಾರ ಹತ್ರ ಆದ್ರೂ ಸಿಗ್ಬೇಕಾಗಿತ್ತು ಅಥವಾ ಅದರ ವರ್ಕ್ ಆಗ್ಬೇಕಾಗಿತ್ತು. ಸೊ ಎಲ್ಲೂ ಹೋಗಿಲ್ಲ. ಬಹುಶಃ ಇದು ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಎರಡನೇದು ಕೂಡ ಅಷ್ಟೇ. ಆ ಸಂದರ್ಭದಲ್ಲಿ ಅಂದ್ರೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಇವರ ಲೊಕೇಶನ್ ಎಲ್ಲಿತ್ತು ಅಂದ್ರೆ ಟವರ್ ಡಂಪ್ ತಗೋಬೇಕಾಗಿತ್ತು ಪೊಲೀಸರು, ಅದನ್ನು ಕೂಡ ತಗೊಂಡಿಲ್ಲ. ಮೂರನೇದು, ಈ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಪಡ್ಕೊಂಡಿರೋದೇನಂದ್ರೆ ಆ ಕೃತ್ಯಕ್ಕೆ ಬಳಸಿದ ಕಾರ್ ನಂಬರ್ ಪ್ಲೇಟ್ ಕೂಡ ಬದಲಾಗಿದೆ ಅನ್ನುವಂಥದ್ದು. ಅಂದ್ರೆ ನಂಬರ್ಗಳು ಚೇಂಜ್ ಆಗಿದೆ. ಇದು ಪ್ರಮುಖ ಸಾಕ್ಷಿ ಆಗುತ್ತೆ. ಯಾರು ಅನ್ನುವಂಥದ್ದು ಇಲ್ಲಿವರೆಗೂ ಪತ್ತೆ ಹಚ್ಚಿಲ್ಲ. ಸೊ ಇವೆಲ್ಲ ಅಂಶಗಳನ್ನ ಅಥವಾ ದೃಷ್ಟಿಕೋನಗಳಿಂದ ನೋಡಿರುವಂತ ಸಿಸಿಬಿ ಸೊ ಈಗ ಪುನಃ ಒಂದು ಇದು ಪತ್ತೆ ಆಗ್ಬೇಕಾದ್ರೆ ಅಥವಾ ಮೊಬೈಲ್ ಬಗ್ಗೆ ಮಾಹಿತಿ ಬರ್ಬೇಕಾದ್ರೆ ನಾವು ಒಂದು ಪಾಲಿಗ್ರಫಿ ಟೆಸ್ಟ್ ಮಾಡಿಸ್ಲೇಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅವಿನಾಶ್.
ಎಸ್, ಇನ್ನು ಒಂದು ವೇಳೆ ಇದರಲ್ಲಿ ಏನಾದರೂ ಗಿಲ್ಟಿ ಅಂತ ಪ್ರೂವ್ ಆದ್ರೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗ್ಬೋದು, ಏನೇನಾಗ್ಬೋದು ಅಂತ, ಜೊತೆಗೆ ಈಗ ಸದ್ಯಕ್ಕೆ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ವಿ ಪೊಲಿಟಿಕಲಿ ಕೂಡ. ಬಹುಶಃ ನಾವು ಇದನ್ನ ಪೊಲಿಟಿಕಲ್ ಲಿಂಕ್ ಮಾಡ್ದ ಅಂದ್ರೆ ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಇದು ಶಾಖ ಅನ್ನುವಂಥದ್ದು ಕೂಡ ಒಂದು ಅರ್ಥದಲ್ಲಿ ಹೇಳ್ಬೋದು. ಆದ್ರೆ ಇಲ್ಲಿ ಈ ಪ್ರಕರಣವನ್ನು ನಾವು ಗಮನಿಸಿದಾಗ ಈ ಘಟನೆ ನಡೆಯೋದಕ್ಕೂ ಮುಂಚೆನೆ ಸಿಸಿಬಿಗೆ ಹ್ಯಾಂಡ್ ಓವರ್ ಆಗಿತ್ತು ಈ ಪ್ರಕರಣ. ಯಾಕಂದ್ರೆ ಹಲ್ಲೆಗೊಳಗಾಗಿದ್ದಂತ ವಿನಯ್ ಪುನಃ ಹೋಗಿ ಸಿಸಿಬಿ ಪೊಲೀಸರ ಮುಂದೆ ದೂರನ್ನು ಕೊಟ್ಟಿದ್ರು. ಈ ರೀತಿ ತನಿಖೆಯೇ ನಡೆದಿಲ್ಲ, ಮರು ತನಿಖೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳಿದ್ರು. ಸೊ ಅದನ್ನ ಪ್ರಕರಣವನ್ನ ನೋಡಿದಂತ ಸಿಸಿಬಿ ಪೊಲೀಸರು ಪುನಃ ಅದನ್ನ ಎತ್ಕೊಂಡ್ರು. ಯಾಕೆ ಏನಾಗಿದೆ ಅನ್ನುವಂಥದ್ದು ನೋಡಿದಾಗ ಇಷ್ಟೆಲ್ಲ ಲೂಪ್ ಹೋಲ್ಸು ಬಂತು. ಅಂದ್ರೆ ಬರೀ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಒಂದು ಚಾರ್ಜ್ ಶೀಟ್ ಫೈಲ್ ಆಗುತ್ತೆ, ಯಾವುದೇ ಸಾಕ್ಷ್ಯಗಳ ಸಂಗ್ರಹ ಆಗಲ್ಲ, ಸರಿಯಾಗಿ ಮಾಹಿತಿಯೇ ಇಲ್ಲ ಅನ್ನುವಂತಹದ್ದನ್ನ ನೋಡಿದಂತ ಸಂದರ್ಭದಲ್ಲಿ ಈಗ ಪುನಃ ತನಿಖೆ ಆರಂಭ ಆಗಿದೆ. ಬಹುಶಃ ಇದು ಈ ಟೆಕ್ನಿಕಲ್ ಏನಾದ್ರೂ ಎವಿಡೆನ್ಸ್ ಎಲ್ಲ ಪ್ರೂವ್ ಆದ್ರೆ ಅಥವಾ ಸಾಕ್ಷಿನಾಶದ ಆರೋಪ ಏನಾದ್ರೂ ಪಕ್ಕ ಆದ್ರೆ ಕಾನೂನಿನ ಕುಣಿಕೆಯನ್ನು ಎದುರಿಸಬೇಕಾಗುತ್ತೆ. ಸಂತೋಷ್, ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್.